ಕುಮಟಾ ತಾಲೂಕಿನ ಮಿರ್ಜಾನ್ನಲ್ಲಿರುವ ಐತಿಹಾಸಿಕ ಮಿರ್ಜಾನ್ ಕೋಟೆಗೆ ತೆರಳುವ ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ಟೋಲ್ಗೇಟ್ ಅಳವಡಿಸಿ ಶುಲ್ಕ ವಸೂಲಾತಿ ಮಾಡುತ್ತಿರುವ ಕ್ರಮವನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಟ್ಯಾಕ್ಸಿ ಚಾಲಕ ಮಾಲಕರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕುಮಟಾ ತಾಲೂಕಿನ ಮಿರ್ಜಾನ್ ಕೋಟೆ ರಸ್ತೆಯಲ್ಲಿ ಅಳವಡಿಸಿರುವ ಟೋಲ್ ಗೇಟ್ ಬಳಿ ಕರಾವಳಿ ಕನ್ನಡ ಸಂಘದ ಅಧ್ಯಕ್ಷ ಭಾಸ್ಕರ ಪಟಗಾರ್, ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ, ಜಿಲ್ಲೆಯ ಎಲ್ಲಾ ತಾಲೂಕುಗಳ ಟ್ಯಾಕ್ಸಿ ಚಾಲಕರು ಮಾಲಕರು ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯತ್ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರಾವಳಿ ಕನ್ನಡ ಸಂಘದ ಅಧ್ಯಕ್ಷ ಭಾಸ್ಕರ ಪಟಗಾರ್ ಅವರು, ವಿಶ್ವವಿಖ್ಯಾತ ಮಿರ್ಜಾನ್ ಕೋಟೆಗೆ ಹೋಗುವ ರಸ್ತೆಗೆ ಸ್ಥಳೀಯ ಮಿರ್ಜಾನ್ ಗ್ರಾಮ ಪಂಚಾಯತ್ ವತಿಯಿಂದ ವಾಹನಗಳಿಗೆ ಸುಂಕ ವಸೂಲಾತಿ ಮಾಡುತ್ತಿರುವುದರಿಂದ ಸ್ಥಳೀಯ ಟ್ಯಾಕ್ಸಿ ಚಾಲಕರಿಗೆ ಮಾಲಕರಿಗೆ ಹೊರೆಯಾಗಿ ಪರಿಣಮಿಸಿದೆ. ಟ್ಯಾಕ್ಸಿ ಚಾಲಕ ಮಾಲಕರು ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ. ನಮ್ಮ ಸಂಘಟನೆ ಮತ್ತು ಟ್ಯಾಕ್ಸಿ ಯೂನಿಯನ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಕೂಡಲೇ ಸುಂಕ ವಸೂಲಾತಿ ನಿಲ್ಲಿಸುವಂತೆ ಆಗ್ರಹಿಸಿದರು. ಅಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ಎಸ್ ವೈದ್ಯರಿಗೆ ಕರೆ ಮಾಡಿ ಇಲ್ಲಿನ ವಸೂಲಾತಿ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಇದಕ್ಕೆ ಸ್ಪಂದಿಸಿದ ಸಚಿವರು ಕೆಎ 47 ಮತ್ತು 30 ಪಾಸಿಂಗ್ ವಾಹನಗಳಿಗೆ ಟೋಲ್ ವಿನಾಯಿತಿ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ನಮ್ಮ ಸಾಹೇಬ್ರಲ್ಲಿ ನಾವು ಕೇಳೋದಷ್ಟೇ ಸಾಹೇಬ್ರೆ, ಈಗ ಈ ಒಂದು ಮಿರ್ಜಾನ್ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಕೋಟೆಗೆ ಸುಂಕ ವಸೂಲಾತಿ ಮಾಡಲಿಕ್ಕೆ ಗ್ರಾಮ ಪಂಚಾಯಿತಿಗೆ ಪರ್ಮಿಷನ್ ತಗೊಂಡಿರುವಂಥ ಲೆಟರ್ ಬೇಕು ನಮಗೆ. ಯಾವ್ಯಾವ ಲೆಟರ್ ಅಂತ ಹೇಳ್ತೇನೆ. ಈ ಒಂದು ರಸ್ತೆ ಜಿಲ್ಲಾ ಪಂಚಾಯಿತಿ ರಸ್ತೆ ಇದೆ. ಈ ಒಂದು ಜಿಲ್ಲಾ ಪಂಚಾಯಿತಿ ರಸ್ತೆಯಿಂದ ಜಡ್ಪಿಯಿಂದ ನಿಮಗೆ ಈ ಒಂದು ರಸ್ತೆಯನ್ನು ಅಲ್ಲಿ ಅಡ್ಡ ಹಾಕಿ ತಗೊಳ್ಳಿಕ್ಕೆ ಅನುಮತಿ ನೀಡಿರುವ ಲೆಟ್ರನ್ನು ನಮಗೆ ಕೊಡಿ. ಹಾಗೆ ನಮ್ಮ ಕೋಟೆ ಮಿರ್ಜಾನ್ ಕೋಟೆ ಯಾರ ಕಬ್ಜಾದಲ್ಲಿದೆ, ಕೊಡ್ಕಣಿ ಗ್ರಾಮ ಪಂಚಾಯಿತಿ ಕಬ್ಜಾದಲ್ಲಿದೆಯೋ ಹಾಗೂ ಮಿರ್ಜಾನ್ ಗ್ರಾಮ ಪಂಚಾಯಿತಿ ಕಬ್ಜಾದಲ್ಲಿ ಇದೆಯೋ ಹೇಳುವ ಅಧಿಕೃತ ಲೆಟರ್ ಕೊಡಿ. ಹಾಗೆ ಗ್ರಾಮ ಪಂಚಾಯಿತಿಯಿಂದ ಏನಾದರೂ ಸುಂಕ ವಸೂಲಾತಿ ಈ ರೀತಿ ಸ್ವಚ್ಛತೆ ಹೆಸರಿನಲ್ಲಿ ಮಾಡಲಿಕ್ಕೆ 10 ರೂಪಾಯಿಗಿಂತ ಹೆಚ್ಚನ್ನು ಕಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಹೇಳೋದು ನಮಗೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಲೆಟರ್ ಕೊಡಿ. ಹಾಗೂ ಇಲ್ಲಿ ಏನಾದರೂ ನೀವು ಇದನ್ನು ಕಲೆಕ್ಟ್ ಮಾಡಲಿಕ್ಕೆ ಒಂದು ಸಂಘ ಸಂಸ್ಥೆಗಳಿಗೆ ಕೊಟ್ಟಿರೋದಾದರೆ ಆ ಸಂಘ ಸಂಸ್ಥೆಗಳು ಕನಿಷ್ಠ 3 ವರ್ಷಗಳ ಕಾಲ ಸರ್ವಿಸ್ ಮಾಡಿರಬೇಕು ಹೇಳೋದಿದೆ. ನೀವು 3 ವರ್ಷಗಳ ಕಾಲ ಏನಾದರೂ ಅದು ಸರ್ವಿಸ್ ಮಾಡಿದೆ ಆ ಸಂಘ ಸಂಸ್ಥೆಗಳಿಗೆ ಹೇಳೋದು ಲೆಟರ್ ಕೊಡಿ. ಹಾಗೂ ನಮಗೆ ಭಾಳ ಬೇಜಾರಂತಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಟ್ಯಾಕ್ಸಿ ಚಾಲಕರ ಹತ್ರ 50 ರೂಪಾಯಿ ಇಂಥ ಒಂದು ವಿಶ್ವವಿಖ್ಯಾತ ಪ್ರವಾಸಿ ಸ್ಥಳದಲ್ಲಿ ತಾಲೂಕು ಆಡಳಿತದಿಂದ ಹಾಗೂ ಪುರಾತತ್ವ ಇಲಾಖೆ, ಇವತ್ತು ಕೋಟ್ಯಾಂತರ ರೂಪಾಯಿ ದುಡ್ಡಿರುವಂಥ ಇಲಾಖೆಯಿಂದ ಒಂದು ಸ್ವಚ್ಛತೆಯನ್ನು ನಿರ್ವಹಣೆ ಮಾಡಲು ಯಾಕೆ ಸಾಧ್ಯ ಇಲ್ಲ? ಯಾಕೆ ನಮ್ಮ ವಾಹನ ಸವಾರರು ಹಾಗೂ ಚಾಲಕರ ಮೇಲೆ ಇವತ್ತು 50 ರೂಪಾಯಿ ಇದ್ದರೆ ಅವರು 1 ಲೀಟ್ರನ್ನ 2 ಲೀಟ್ರನ್ನ ಹಾಲನ್ನು ಅವ್ರ ಮಕ್ಕಳಿಗೆ ದಿನನಿತ್ಯ ತಗೊಂಡು ಹೋಗುವಂಥ ಪರಿಸ್ಥಿತಿ ಅವರಲ್ಲಿದೆ. ಅಂತಹ ದಿನಗಳಲ್ಲಿ ನೀವು ಯಾವ ಒಂದು ಪುರುಷಾರ್ಥಕ್ಕಾಗಿ ಈ ಒಂದು ಮಿರ್ಜಾನ್ ಕೋಟೆಯ ಒಂದು ವಿಶ್ವವಿಖ್ಯಾತ ಕೋಟೆಯನ್ನು ನೋಡ್ಲಿಕ್ಕೆ ಬರೋದೇ 10 ಮಿನಿಟ್ಗಳ ಕಾಲ. ಇಲ್ಲಿ ಪುರಾತತ್ವ ಇಲಾಖೆ ಆಡಳಿತ ಇದೆ. ಅವರು ಯಾರೋ ಒಬ್ಬ ಮಂಗಳೂರಿನವರನ್ನ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಎಲ್ಲರನ್ನು ಇಟ್ಟಿದ್ದಾರೆ. ನೀವು ಯಾಕೆ ಈ ಒಂದು ಸುಂಕವನ್ನ ಇಲ್ಲಿ ಇದೆಲ್ಲ ಆಧಾರ ಇಟ್ಕೊಂಡು, ಹಾಗೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಯಾವುದೇ ಹೆದ್ದಾರಿಯಲ್ಲಿ ವೇಗವಾಗಿ ಬರುವಂಥ ವಾಹನವನ್ನು ಏಕಾಏಕಿ ತಡೆದು ಕಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇರುವಂಥ ಎಲ್ಲ ಲೆಟರ್ಗಳನ್ನು ನೀವು ಈ ಕೂಡಲೇ ಪ್ರೊಡ್ಯೂಸ್ ಮಾಡಿ. ಏನು ರಾಜಣ್ಣ, ಪ್ರೊಡ್ಯೂಸ್ ಮಾಡಿ ಅದಕ್ಕೂ ನಮ್ಮ ಸ್ಥಳೀಯ ಚಾಲಕರಿಗೆ ಯಾವ ಆಧಾರದ ಮೇಲೆ ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಿ ಹೇಳುವ ಎಲ್ಲ ಮಾಹಿತಿಯನ್ನು ಕೊಟ್ಟು ನೀವು ಮುಂದೆ ಸುಂಕ ವಸೂಲಾತಿ ಮಾಡಿ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾವು ಮುಂದಿನ ಹಂತಕ್ಕೆ ತಾಲೂಕು ಆಡಳಿತ, ಮಾನ್ಯ ನಿರ್ವಹಣಾಧಿಕಾರಿಗಳು, PDO ಹಾಗೂ ನಿಮ್ಮಲ್ಲಿ ನೀವತ್ತು ಆಡಳಿತಾಧಿಕಾರಿ ನೇಮಕ ಮಾಡಿದ್ದೀರಿ ಹಾಗೂ ಪುರಾತತ್ವ ಇಲಾಖೆ, ಇವರು ಎಲ್ಲರ ವಿರುದ್ಧ ನಾವು ಲೋಕಾಯುಕ್ತಕ್ಕೆ ಹೋಗ್ತೇವೆ ನೆಕ್ಸ್ಟ್ ಸ್ಟೆಪ್ ಆಗಿ. ಯಾಕಂದ್ರೆ ಇವತ್ತು ಸಾಮಾನ್ಯ ಜನರು ಏನೋ ಮಾಡ್ಲಿಕ್ಕೆ ಹೋದ್ರೆ ಇದಾಗ್ತದೆ. ನೀವು ಕಾನೂನು ಅಡಿಯಲ್ಲಿ ಮಾಡಿರೋದಕ್ಕೆ ನಮ್ಗೆ ಲೆಟರ್ ಕೊಡಿ, ದಾಖಲಾತಿ ಕೊಟ್ಬಿಡಿ, ನಾವು ಹೋಗ್ತೇವೆ. ನೀವು ಈಗ ಪಾರ್ಕಿಂಗ್ ಅಂತ ಹೇಳ್ತೀರಿ, ಪಂಚಾಯಿತಿ ಸೀಲ್ ಇರಬೇಕು ಆ ರಿಸಿಪ್ಟ್ ಅಲ್ಲಿ. ರಾಜಣ್ಣ, ಸೀಲ್ ಏನಾದ್ರೂ ಇದೆಯಾ? ಈಗ ಮಂಕಾಳು ಇದು ಸಾಹೇಬ್ರು ಮಾತಾಡ್ತಾ ಇದ್ದಾರೆ, ದಯವಿಟ್ಟು ಒಂದ್ಸತಿ ಮಾತಾಡ್ತೇನೆ. ಸಾಹೇಬ್ರೆ ನಮಸ್ತೆ ಸರ್. ಈಗ ಇಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಟ್ಯಾಕ್ಸಿಯವರು ನಾವು ಸೇರಿದ್ದೇವೆ, ಒಂದು 100 ಜನ. ನಿಮ್ಮ ಭಟ್ಕಳು, ಹೊನ್ನಾವರ, ಕುಮಟಾ, ಅಂಕೋಲ, ಗೋಕರ್ಣ ಎಲ್ಲ ಒಂದು 100 ಜನ ಸೇರಿದ್ದೇವೆ.
ಇಲ್ಲಿ ಮಿರ್ಜಾನ್ ಪಂಚಾಯಿತಿಯಲ್ಲಿ ಸಾಹೇಬ್ರೆ, ಇಲ್ಲಿ ಏನಾಗಿದೆ ಅಂದರೆ ಇಒ ಸಾಹೇಬ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅನಧಿಕೃತವಾಗಿ ಈ ಚಾಲಕರಿಗೆ ಸುಂಕವನ್ನು ಯಾವುದೇ ಒಂದು ದಾಖಲಾತಿ ಇಲ್ಲದೆ ಗ್ರಾಮ ಪಂಚಾಯಿತಿಯವರು ವಸೂಲಿ ಮಾಡ್ತಾ ಇದ್ದಾರೆ. ಸರ್, ಇದು ತುಂಬ ಬೇಜಾರು ಸರ್. ಇಲ್ಲಿ ಸಾಹೇಬ್ರ ಹತ್ರ ಹೇಳಿ ಸರ್, ಯಾವುದು ದಾಖಲಾತಿ ಇಲ್ಲ ಸರ್. ಇಲ್ಲ, ಇದು ಮಿರ್ಜಾನ್ ಗ್ರಾಮ ಪಂಚಾಯಿತಿ, ಕೋಟೆ ಇರೋದು ಕೊಡ್ಕಣಿ ಗ್ರಾಮ ಪಂಚಾಯಿತಿಗೆ, ರಸ್ತೆ ಇರೋದು ನಮ್ಮ ಜಿಲ್ಲಾ ಪಂಚಾಯಿತಿದು. 50 ರೂಪಾಯಿ 10 ರೂಪಾಯಿ ಮೇಲ್ಗಡೆ ಕಲೆಕ್ಟ್ ಮಾಡ್ಲಿಕ್ಕೆ ಯಾವುದೇ ಅವಕಾಶ ಇಲ್ಲ. ಇಲ್ಲಿ ದಿನನಿತ್ಯ 50 ರೂಪಾಯಿಯನ್ನು ಕಲೆಕ್ಟ್ ಮಾಡ್ತಾ ಇದ್ರು. ಯಾವುದೇ ಕಾನೂನು ಅಡಿಯಲ್ಲಿ ಅವಕಾಶ ಇಲ್ದಿರೋದನ್ನು ಮಾಡ್ತಾ ಇದ್ದಾರೆ ಸಾಹೇಬ್ರೆ. ಅಯ್ಯೋ ಸಾಹೇಬ್ರೆ, ಸರ್ ಎಲ್ಲ ಒಂದು 100 ಜನ ಇದ್ದಾರೆ ಎಲ್ಲ ಚಾಲಕರು ಇದ್ದಾರೆ. ನಮಸ್ಕಾರ ಹೇಳಿ ಸಾಹೇಬ್ರೆ, ಮಾತಾಡಿ. ಅಯ್ಯೋ ಸಾಹೇಬ್ರೆ. ಸರ್ ನಮಸ್ತೆ ಸರ್. ಈಗ ನಾನು ಸ್ಥಳಕ್ಕೆ ಬಂದಿದ್ದೀನಿ ಸರ್. ಇವತ್ತು ಒಂದೇನೆಂದರೆ ಸರ್, ಮಿರ್ಜಾನ ಪಂಚಾಯತ್ದಿಂದ ಅವ್ರದ್ದು ಬಾಡಿ ಇರುವಾಗ ಒಂದು ತೀರ್ಮಾನ ತಗೊಂಡಿದ್ದು ಸ್ವಚ್ಛತೆ ಮಾಡಲಿಕ್ಕೆ. ಮತ್ತು ಅಲ್ಲೇನಾಗಿತ್ತು, ಟೂರಿಸಮ್ ಇಲಾಖೆ ಮತ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಅದು ಕೋಟೆ ಇದೆ ಸರ್, ಮಿರ್ಜಾನ್ ಕೋಟೆ ಇದೆ. ಅದು ಮಿರ್ಜಾನ್ ಬರ್ತದೆ ಸರ್. ಇಲ್ಲ ಸರ್, ಮಿರ್ಜಾನ್ ಪಂಚಾಯತಿಗೆ ಇಲ್ಲ ಸರ್. ಇದು ಕೋಟೆ ಇರೋದು ಕೊಡ್ಕಣಿ ಪಂಚಾಯತ್. ಅಲ್ಲ, ಕೋಟೆ ಇರೋದು ಕೊಡ್ಕಣಿ ಸರ್. ಅದೇ ಈಗ ಅಲ್ಲಲ್ಲ, ಕಸಾಲ ಅದಕ್ಕೆ ಫೀಸ್ ಕಲೆಕ್ಟ್ ಮಾಡ್ತಾ ಇರುವಂಥವ್ರು ಮಿರ್ಜಾನ್ ಪಂಚಾಯತ್ವರಾಗಿತ್ತು ಸರ್. ಅವರಿಗೆ ಹಾಂ ಸರ್. ಹಾಂ ಸರ್. ಇಲ್ಲಿ ಇಲ್ಲಿ ಟೂರಿಸಮ್ದವರು ಮತ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಫಾರೆಸ್ಟ್ದವ್ರದ್ದು ಎಲ್ಲರದ್ದು ಸೇರಿ ತಹಶೀಲ್ದಾರರು ಮತ್ತು AC ಅವರ ಅಧ್ಯಕ್ಷತೆಯಲ್ಲಿ ಸಭೆ ಆಯಿತು ಸರ್. ಪಂಚಾಯತ್ನಲ್ಲಿ ಸೋರ್ಸ್ ಇಲ್ಲದೆ ಇರೋದರಿಂದ ಕಸ ಮತ್ತು ನೈರ್ಮಲ್ಯದ ನಿರ್ವಹಣೆ ದೃಷ್ಟಿಯಿಂದ ಅವರು ಬಾಡಿ ತೀರ್ಮಾನ ತಗೊಂಡು ಒಂದು ಆದೇಶವನ್ನು ಮಾಡಿದ್ದಾರೆ ಸರ್. ಅದು ಹೌದು ಸರ್. ವೈದ್ಯರಿಗೆ ಚಾಲಕರ ಪರವಾಗಿರುವ ಮಂಕಾಳ್ ವೈದ್ಯರಿಗೆ ನಾನು ಸರ್, ಎಲ್ಲ ಸರ್ ಬಡ ಚಾಲಕರು ಸಾಹೇಬ್ರೆ. ಮಿರ್ಜಾನ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೋಟೆಯ ರಸ್ತೆಯಲ್ಲಿ ಸುಂಕ ವಸೂಲಾತಿಯನ್ನ ಮಾಡ್ತಾ ಇರೋದನ್ನ ವಿರೋಧಿಸಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದ್ವಿ. ಈ ಸಂದರ್ಭದಲ್ಲಿ ಇಒ ಸಾಹೇಬ್ರು ಇಲ್ಲಿ ಸ್ಥಳಕ್ಕೆ ಆಗಮಿಸಿದಂಥ ಸಂದರ್ಭದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರಿಗೆ ದೂರವಾಣಿ ಕರೆಯನ್ನು ನಾವು ಮಾಡಿದ ತಕ್ಷಣ ಮಾನ್ಯ ದೂರವಾಣಿ ಕರೆಯ ಮೂಲಕ ಮಾನ್ಯ ಇಒ ಸಾಹೇಬರಿಗೆ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಮಂಕಾಳು ವೈದ್ಯರು ಆದೇಶ ಮಾಡಿದ್ದಾರೆ. ಈ ಕೂಡಲೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ KA 30 KA 47 ಬಡ ಚಾಲಕರ ಪರವಾಗಿ ಮಾತನಾಡಿ ಸುಂಕವನ್ನ ಈ ತತ್ಕ್ಷಣ ನಿಲ್ಲಿಸಲಿಕ್ಕೆ ಆದೇಶ ಮಾಡಿದ್ದಾರೆ. ಈ ಕೂಡಲೇ ನಿಲ್ಲಿಸಲಿಕ್ಕೆ ಆದೇಶ ಮಾಡಿರೋದ್ರಿಂದ ನಾವೆಲ್ಲ ಈ ಒಂದು ಹೋರಾಟಗಾರರು ಟ್ಯಾಕ್ಸಿ ಅಧ್ಯಕ್ಷರೆಲ್ಲ ಸೇರಿ ಈ ಒಂದು ಹೋರಾಟವನ್ನು ನಿಲ್ಲಿಸಿದ್ದೇವೆ. ಹಾಗೂ ಟ್ಯಾಕ್ಸಿ ಚಾಲಕರ ಸಂಘದಿಂದ ಹಾಗೂ ಎಲ್ಲರಿಂದ ಮಾನ್ಯ ನಿರ್ವಹಣಾಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಮಾಧ್ಯಮ ಸ್ನೇಹಿತರಿಗೆ, ಯಾಕಂದ್ರೆ ಇಲ್ಲಿ ಅನಧಿಕೃತವಾಗಿ ಸುಂಕವನ್ನು ವಸೂಲಾತಿ ಮಾಡ್ತಾ ಇದ್ದಾರೆ ಹೇಳೋದಕ್ಕೆ ನಾವು ಡಾಕ್ಯುಮೆಂಟ್ ಅನ್ನ ಕೇಳಿದ್ದೀವಿ. ಯಾಕಂದ್ರೆ ಒಂದು ಗ್ರಾಮ ಪಂಚಾಯಿತಿಗೆ ಇದು ರಸ್ತೆ ಅಲ್ಲ, ಇದು ರಸ್ತೆ ಇರೋದು ಜಿಲ್ಲಾ ಪಂಚಾಯಿತಿ ರಸ್ತೆ ಹಾಗೂ ಕೋಟೆ ಇರೋದು ಕೊಡ್ಕಣಿ ಪಂಚಾಯಿತಿ. ಸ್ವಚ್ಛತೆ ಹೆಸರಿನಲ್ಲಿ ಇವತ್ತು 10 ರೂಪಾಯಿಯನ್ನು ಕಲೆಕ್ಟ್ ಮಾಡ್ಲಿಕ್ಕಷ್ಟೇ ಗ್ರಾಮ ಪಂಚಾಯಿತಿಗೆ ಅವಶ್ಯಕತೆ ಇದೆ. ಹಾಗೂ ತಾಲೂಕು ಆಡಳಿತದಿಂದ ಇವತ್ತು ಒಂದು ಮಿರ್ಜಾನ್ ಕೋಟೆಯನ್ನ ಸ್ವಚ್ಛತೆ ಇಡೋದಷ್ಟು ಹೀನತೆ ಇಲ್ಲ. ಇದನ್ನ ಸ್ವಚ್ಛತೆ ನೀಡುವಂತ ಕೆಲಸ ತಾಲೂಕು ಆಡಳಿತ ಮಾಡಬೇಕು. ಮಾನ್ಯ ಉಸ್ತುವಾರಿ ಸಚಿವರು ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಒಂದು ಚಾಲಕರಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ ಅಂತ ಹೇಳಿ ನಾವೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಮಿರ್ಜಾನ್ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ವಿಶ್ವವಿಖ್ಯಾತಿ ಮಿರ್ಜಾನ್ ಕೋಟೆಗೆ ಹೋಗ್ತಕ್ಕಂಥ ದಾರಿಯಲ್ಲಿ ಹಣವನ್ನು ಸುಂಕವನ್ನು ವಸೂಲಿಯನ್ನು ಮಾಡ್ತಾ ಇದ್ರು. ಅದಕ್ಕೆ ನಮ್ಮ ಸ್ಥಳೀಯ ವಾಹನಗಳಿಗೆ ಅಂದರೆ ಕುಮಟಾ ಮತ್ತು KA 30 ಮತ್ತು KA 47 ವಾಹನಗಳಿಗೆ ವಿನಾಯಿತಿಯನ್ನು ನೀಡಬೇಕು ಅಂತೇಳಿ ಭಾಸ್ಕರ್ ಹಾಗೆ ಎಲ್ಲ ಚಾಲಕ ಮಿತ್ರರು ಮತ್ತು ಎಲ್ಲ ಮಾಲಕರು ಇವರೆಲ್ಲ ಸೇರಿಕೊಂಡು ಇವತ್ತೊಂದು ಹೋರಾಟವನ್ನು ಮಾಡಿದ್ದೇವೆ. ಬಹುಶಃ ಅದು ಯಶಸ್ವಿಯಾಗಿದೆ. ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಮಾನ್ಯ ಮಂತ್ರಿಗಳು ಆಗಿರ್ತಕ್ಕಂಥ
ಮಂಕಾಳು ವೈದ್ಯ ಸಾಹೇಬರು ಈಗಾಗಲೇ ಇಒ ಸರ್ ಅವರಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಇವತ್ತಿಂದನೇ ಅದನ್ನು ನಿಲ್ಲಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಬಹಳ ಸಂತೋಷ ಆಗಿದೆ, ಈ ಹೋರಾಟಕ್ಕೆ ಯಶಸ್ಸು ಸಿಕ್ಕಿದೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ತಾಲೂಕು ಪಂಚಾಯತ್ ಇಒ ಆರ್.ಎಲ್. ಭಟ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಅವರು ಪ್ರತಿಭಟನಾಕಾರರನ್ನು ಸಮಾಧಾನಪಡಿಸಿದರು. ಸಚಿವರ ಸೂಚನೆ ಪಾಲನೆ ಮಾಡುವಂತೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ತಿಳಿಸಲಾಗುವುದು ಎಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಶಾಂತರೂಪ ಪಡೆದಿದೆ. ಈಗಾಗಲೇ ಧರಣಿ ನಿರತ ಸ್ಥಳಕ್ಕೆ ಮಾನ್ಯ ತಹಶೀಲ್ದಾರ್ ಅವರು ಸೂಚನೆ ಕೊಟ್ಟ ಪ್ರಕಾರ ಇವತ್ತು ನಾನು ಬಂದಿದ್ದೇನೆ. ಇಡೀ ನಮ್ಮ ಕಾರವಾರದಿಂದ ಭಟ್ಕಳದವರೆಗಿನ ಆಟೋ ಮಾಲಕರ ಸಂಘ, ಟ್ಯಾಕ್ಸಿ ಮಾಲಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಇವತ್ತೇನು ಬೇಡಿಕೆ ಇಟ್ಟಿದ್ರು, ಆ ಬೇಡಿಕೆಗೆ ಮಾನ್ಯ ಉಸ್ತುವಾರಿ ಸಚಿವರು ದೂರವಾಣಿ ಮೂಲಕ ಈಗಾಗಲೇ ಕರೆ ಮಾಡಿ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅವರ ಮಾರ್ಗದರ್ಶನದಂತೆ ಅವರ ಆದೇಶವನ್ನು ನಾವು ಪಾಲಿಸಲಿಕ್ಕೆ ಈಗಾಗಲೇ ಸಂಬಂಧಿಸಿದವರಿಗೆ ಸೂಚನೆಯನ್ನು ನೀಡಿದ್ದೇವೆ ಅಂತ ಹೇಳಬಹುದು. ಪ್ರತಿಭಟನೆಯಲ್ಲಿ ಕರಾವಳಿ ಕನ್ನಡ ಸಂಘದ ಅಧ್ಯಕ್ಷ ಭಾಸ್ಕರ ಪಟ್ಗಾರ್, ಕರವೇ ಸ್ವಾಭಿಮಾನಿ ಬಣ ಅಧ್ಯಕ್ಷ ರಾಜು ಮಸ್ತಿಹಳ್ಳ, ಟ್ಯಾಕ್ಸಿ ಯೂನಿಯನ್ ಪ್ರಮುಖರಾದ ನವೀನ್ ನಾಯ್ಕ್, ರಾಘವೇಂದ್ರ ನಾಯ್ಕ್ ಕಾರವಾರ, ಗಜಾನನ್ ನಾಯ್ಕ್ ಅಂಕೋಲಾ, ಗಣಪತಿ ಗೌಡ ಮಾದನಗೇರಿ, ಗಣೇಶ್ ದೇವಾಡಿಗ ಭಟ್ಕಳ, ಅನಂತಗೌಡ ಗೋಕರ್ಣ, ರಂಜನ್ ದೇವಾಡಿಗ ಮುರುಡೇಶ್ವರ, ನೂರಾರು ಚಾಲಕರು ಮಾಲಕರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.